ಸ್ನೇಹಿತರೆ ನಮಸ್ಕಾರ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಈ ಸಂಕಷ್ಟಗಳು ತಪ್ಪುವಂತ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಿಲ್ಲ. ದರ್ಶನ್ ಮಾತ್ರವಲ್ಲ, ದರ್ಶನ್ ಜೊತೆಗೆ ಎಲ್ಲ 16 ಜನ ಆರೋಪಿಗಳಿಗೂ ಕೂಡ, ದರ್ಶನ್ ಸೇರಿದಂತೆ ಇನ್ನುಳಿದ 16 ಜನ ಆರೋಪಿಗಳಿಗೂ ಕೂಡ ಸಂಕಷ್ಟಗಳು ಬಂದು ಅಪ್ಪಳಿಸ್ತಾನೆ ಇದ್ದಾವೆ. ಒಂದಾದ್ಮೇಲೆ ಒಂದು ಸಂಕಷ್ಟಗಳು ದರ್ಶನ್ಗೆ ಈಗಾಗಲೇ ಸುತ್ತುಕೊಂಡಿದ್ದು, ಇದಕ್ಕೆ ಹೊಸ ಸಂಕಷ್ಟವೂ ಕೂಡ ಈಗ ಸೇರ್ಪಡೆಯಾಗಿದೆ. ಆ ಹೊಸ ಸಂಕಷ್ಟವೇ ಸದ್ಯಕ್ಕೆ ಬಿಡುಗಡೆ ಭಾಗ್ಯ ಸಿಗೋಕ್ಕೆ ಅಸಾಧ್ಯ ಅನ್ನುವಂತಹ ಒಂದು ಅಪ್ಡೇಟ್ಸ್. ಹೌದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ನು ಜೈಲನ್ನು ಸೇರಿ 20 ದಿನಗಳು, 30 ದಿನಗಳು, 40 ದಿನಗಳು, 50 ದಿನಗಳು, ಹೀಗೆ ದಿನಗಳು ಉರುಳ್ತಾನೆ ಇದ್ದಾವೆ. ಈಗಾಗಲೇ 1 ತಿಂಗಳು ದಾಟಿತು. ಎಲ್ಲರೂ ಕೂಡ ಏನು ಅಂದ್ಕೊಂಡಿದ್ರು, 1 ತಿಂಗಳ ಒಳಗಡೆ ಬರಬಹುದು ಅಂತೇಳಿ. ಮೊದಲ ಪ್ರಕರಣದಲ್ಲಿ ಮೊದಲ ಬಾರಿಗೆ ಜೈಲನ್ನು ಸೇರಿದಂಥ, ಹೆಂಡತಿಗೆ ಹೊಡೆದಂಥ ಕೇಸ್ನಲ್ಲಿ ಜೈಲಿಗೆ ಸೇರಿದಂಥ ದರ್ಶನ್ನು 1 ತಿಂಗಳಲ್ಲಿ ಹೊರಗಡೆ ಬಂದಿದ್ದರು. ಇಲ್ಲೂ ಕೂಡ ಹಾಗೆ ಆಗ್ತದೆ. 1 ತಿಂಗಳು ಕೂರಿಸ್ಕೊಳ್ತಾರೆ, ನಂತರ ಬೇಲ್ ಕೊಟ್ಟು ಹೊರಗಡೆ ಕಳಿಸ್ತಾರೆ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಭಾವಿಸಿದರು. ಆದರೆ ಈ ಬಾರಿ ಮಾತ್ರ ಕಂಪ್ಲೀಟಾಗಿ ಚಿತ್ರಣ ಬದಲಾಗಿ ಹೋಗಿದೆ. 1 ತಿಂಗಳಲ್ಲ, 2 ತಿಂಗಳಲ್ಲ, ಎಷ್ಟೇ ತಿಂಗಳಾದರೂ ಕೂಡ ದರ್ಶನ್ಗೆ ಈ ರೀತಿಯಾಗಿ ಫ್ರೀನೆಸ್ ಕೊಡುವಂಥ ಚಾನ್ಸಸ್ಸು ತುಂಬ ವಿರಳ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಕಾನೂನಿನ ಮುಂದೆ ಎಲ್ಲರೂ ಕೂಡ ಒಂದೇ, ದರ್ಶನ್ ಏನು ಸ್ಪೆಷಲ್ ಅಲ್ಲ ಅನ್ನೋದನ್ನು ಈಗ ನಿರೂಪಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅಷ್ಟು ಮಾತ್ರವಲ್ಲ, ದರ್ಶನ್ ಕುರಿತಂತೆ ಒಂದಷ್ಟು ಗಂಭೀರ ಆರೋಪಗಳನ್ನು ಕೂಡ ತನಿಖಾ ಅಧಿಕಾರಿಗಳು, ತನಿಖಾ ಪೊಲೀಸರು ಮಾಡಿದ್ದಾರೆ ಅನ್ನೋದು ಈಗ ಗಮನಿಸಬೇಕಾಗಿರುವಂಥ ವಿಚಾರ. ಹಾಗಾದರೆ ಏನಾಗ್ತಿದೆ ದರ್ಶನ್ ಕೇಸ್ನಲ್ಲಿ ಸದ್ಯಕ್ಕೆ, ದರ್ಶನ್ ಯಾವಾಗ ಬಿಡುಗಡೆ ಆಗಬಹುದು ಅನ್ನುವಂಥ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರುವಂಥ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಬೇಲ್ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇತ್ತು. ಆದರೆ ಸದ್ಯಕ್ಕೆ ಬೇಲ್ ಸಿಗೋದೇ ಇಲ್ಲ ಅನ್ನುವಂತಹ ಒಂದು ಸ್ಪಷ್ಟವಾದಂಥ ಅಪ್ಡೇಟ್ಸ್ ದರ್ಶನ್ಗೆ ಸಿಕ್ಕಿದಂತಾಗಿದೆ. ಆ ಕಾರಣಕ್ಕೋಸ್ಕರ ದರ್ಶನ್ ಈಗ ಒಂದಷ್ಟು ನಿರ್ಧಾರಗಳನ್ನು ಮಾಡಿದ್ದಾರೆ ಜೈಲಿನ ಒಳಗೆ ಅನ್ನೋದು ಗೊತ್ತಾಗ್ತಿದೆ. ಅದು ಒಂದು ಭಾಗ. ಎರಡನೇ ಭಾಗವಾಗಿ ಅವರ ಪತ್ನಿ ವಿಜಯಲಕ್ಷ್ಮಿ ಇರ್ಬೋದು, ಅವರ ಸಹೋದರ ದಿನಕರ್ ತೂಗುದೀಪ್ ಇರ್ಬೋದು, ಇವರು ನಿರಂತರವಾದಂಥ ಟೆಂಪಲ್ ರನ್ಗಳನ್ನು ಮಾಡಿಕೊಂಡು ಮತ್ತು ವಕೀಲರನ್ನು ಭೇಟಿ ಮಾಡಿ ಹೇಗಾದರೂ ಮಾಡಿ ದರ್ಶನ್ಗೆ ಜಾಮೀನನ್ನು ಕೊಡಿಸ್ಬೇಕು ಅನ್ನುವಂತಹ ಒಂದು ಓಡಾಟವನ್ನು ನಡೆಸ್ತಾ ಇದ್ದರೆ, ಇನ್ನೊಂದು ಕಡೆ ಈ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು ಮತ್ತು ಇನ್ನಿತರರನ್ನು ಭೇಟಿ ಮಾಡಿಕೊಂಡು ಪೊಲೀಸರಿಗೆ ಸ್ವಲ್ಪ ಒತ್ತಡವನ್ನು ಹಾಕಿ ಬೇಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿಸ್ಬೇಕು ಅನ್ನುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ, ಒಂದು ಸಲ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು ಅಂತ ಹೇಳಿದ್ರೆ ನಂತರ ಬೇಲ್ ಅಪ್ಲಿಕೇಶನನ್ನು ಹಾಕ್ಬೋದು. ಆ ಚಾರ್ಜ್ ಶೀಟ್ನಲ್ಲಿ ಇರುವಂಥ ಅಂಶಗಳ ಆಧಾರದಲ್ಲಿ ಅನ್ನೋದು ವಕೀಲರ ಲೆಕ್ಕಾಚಾರ. ವಕೀಲರು ಹಾಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಸೊ ದಟ್ಟು ಅದರ ಬಗ್ಗೆಯೂ ಕೂಡ ಚಿಂತನೆಗಳು ನಡೀತಾ ಇದ್ದಾವೆ. ಇದರ ನಡುವೆ ದರ್ಶನ್ ಮತ್ತು ಇಡೀ ಗ್ಯಾಂಗಿಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗ್ತಾನೆ ಇದೆ. ಈ ವಿಸ್ತರಣೆ ಆಗುವಂಥ ಸಂದರ್ಭದಲ್ಲಿ ಪೊಲೀಸರು ಒಂದಷ್ಟು ವಾದಗಳನ್ನು ಮಂಡಿಸಬೇಕು, ಅಥವಾ ಯಾಕೆ ಅವರಿಗೆ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ಮಾಡಬೇಕು. ಆ ಸಂದರ್ಭದಲ್ಲಿ ಒಂದಷ್ಟು ಪಾಯಿಂಟ್ಸ್ಗಳನ್ನು ಕೋರ್ಟ್ನ ಮುಂದೆ ಇಡಲೇಬೇಕು. ಯಾಕೆ ಅವರನ್ನು ಬಿಡುಗಡೆ ಮಾಡಬಾರ್ದು, ಯಾಕೆ ಅವರಿಗೆ ಜಾಮೀನನ್ನು ಕೊಡಬಾರ್ದು, ಕೊಟ್ಟರೆ ಏನಾಗುತ್ತೆ ಅನ್ನುವಂಥದ್ದು ಈಗ ಮೊದಲಿಗೆ ಕೋರ್ಟ್ ಕೇಳುವಂಥ ಪ್ರಶ್ನೆ. ಅದಕ್ಕೆ ಸ್ವಾಭಾವಿಕವಾಗಿ ಇಲ್ಲಿ SIT ಪರ ಅಥವಾ ಸರ್ಕಾರಿ ಅಭಿಯೋಜಕರು, ಸರ್ಕಾರಿ ವಕೀಲರು ಒಂದಷ್ಟು ಅಂಶಗಳನ್ನು ಇಟ್ಕೊಂಡು ವಾದವನ್ನು ಮಂಡಿಸ್ತಾರೆ. ಹಾಗೆಯೇ ಇಲ್ಲಿ ಪೊಲೀಸರು ಕೂಡ, ಬೆಂಗಳೂರಿನ ಪೊಲೀಸರು ಕೂಡ ದರ್ಶನ್ ವಿರುದ್ಧ ಮತ್ತು ದರ್ಶನ್ ಸಹಚರರ ವಿರುದ್ಧ ಒಂದಷ್ಟು ಆರೋಪಗಳ ಪಟ್ಟಿಯನ್ನೇ ಮಾಡಿಕೊಂಡಿದ್ದಾರೆ. ಏನಾಗಬಹುದು, ಈಗ ಜಾಮೀನು ಕೊಟ್ಟರೆ ಏನಾಗುತ್ತೆ, ಜಾಮೀನು ಕೊಡದೇ ಇದ್ದರೆ ಏನಾಗುತ್ತೆ, ಹೀಗೆ ನಾನಾ ಆಯಾಮದಲ್ಲೂ ಕೂಡ ಪ್ರತಿಯೊಂದು ಪ್ರಕರಣದಲ್ಲಿ ಹೇಗೆ ನೋಡ್ತಾರೋ ಹಾಗೆ ಈ ಹೈ ಪ್ರೊಫೈಲ್ ಪ್ರಕರಣದಲ್ಲೂ ಕೂಡ ಹಾಗೆ ನೋಡ್ತಾರೆ. ಇಲ್ಲಿ ದರ್ಶನ್ಗೆ ಜಾಮೀನನ್ನು ಕೊಟ್ಟರೆ ಏನಾಗುತ್ತೆ, ಕೊಡದೇ ಇದ್ದರೆ ಏನಾಗುತ್ತೆ, ಕೊಟ್ಟರೆ ಏನು ಮಾಡಬಹುದು, ಹೀಗೆ ಸಾಕಷ್ಟು ಅಂಶಗಳಿದ್ದಾವೆ. ಒಟ್ಟಿನಲ್ಲಿ ಕಂಪ್ಲೀಟಾಗಿ ಇಲ್ಲಿ ಈ ಪ್ರಕರಣವನ್ನು ತಿರುಚಬೇಕು ಅಥವಾ ಈ ಪ್ರಕರಣದಲ್ಲಿ ಮುಕ್ತಿಯನ್ನು ಪಡಿಬೇಕು ಅನ್ನೋಂಥ ಯತ್ನವನ್ನು ದರ್ಶನ್ ಗ್ಯಾಂಗ್ನವರು ಮಾಡಿದ್ರೆ, ಪೊಲೀಸರು ಮಾತ್ರ ಈ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಿಲೀಫ್ ಸಿಗಬಾರ್ದು. ಅಂದರೆ ಸುಮ್ಮನೆ ಅಂತಲ್ಲ, ಹಾಗಂದ ಮಾತ್ರಕ್ಕೆ ಕಾನೂನಾತ್ಮಕವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು, ಬಟ್ ಕಂಪ್ಲೀಟಾಗಿ ಒಂದು ಲೀಗಲ್ ಆಸ್ಪೆಕ್ಟ್ಸ್ನಲ್ಲೇ ಇರಬೇಕು ಅನ್ನುವಂಥ ಚಿಂತನೆಯಲ್ಲಿ ಪೊಲೀಸರಿದ್ದಾರೆ. ಅದಕ್ಕೆ ಸ್ಪಷ್ಟ ಸಾಕ್ಷಿಯಾಗಿ ಸಿಗುವಂಥದ್ದು ಮೊನ್ನೆ ಕೋರ್ಟ್ನ ಮುಂದೆ ಸಲ್ಲಿಸಿದಂತಹ ರಿಮ್ಯಾಂಡ್ ಅಪ್ಲಿಕೇಶನ್ ಅಥವಾ ರಿಮ್ಯಾಂಡ್ ಅರ್ಜಿ. ಅದರಲ್ಲಿ ಪೊಲೀಸರು ಸಾಕಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ಈ ಅಂಶಗಳನ್ನು ಗಮನಿಸಿದ್ರೆ ದರ್ಶನ್ಗೆ ಸದ್ಯಕ್ಕಂತೂ ರಿಲೀಫ್ ಸಿಗೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ, ನ್ಯಾಯಾಂಗ ಬಂಧನ ಅಂತ್ಯವಾದಂಥ ಹಿನ್ನೆಲೆಯಲ್ಲಿ ಪೊಲೀಸರು ಕೋರ್ಟ್ಗೆ ಈ ಆರೋಪಿಗಳನ್ನು ಹಾಜರುಪಡಿಸಿ ನಂತರ ಕಂಟಿನ್ಯೂ ಆಗುತ್ತೋ ನ್ಯಾಯಾಂಗ ಬಂಧನ ಅಥವಾ ಜಾಮೀನು ಸಿಗುತ್ತೋ ಅನ್ನೋದು ನಿರ್ಧಾರ ಆಗುತ್ತೆ. ಮೊನ್ನೆನೂ ಕೂಡ ಹಾಗೆ ಆಯಿತು. ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ದರ್ಶನ್ ಸೇರಿ ಎಲ್ಲ ಆರೋಪಿಗಳನ್ನು ಕೂಡ ಕೋರ್ಟ್ನ ಮುಂದೆ ಹಾಜರುಪಡಿಸ್ತಾರೆ. ಆ ಸಂದರ್ಭದಲ್ಲಿ ವಿಚಾರಣೆ ನಡೆಸಿದಂತಹ 24ನೇ ACMMನ ಇನ್ಚಾರ್ಜ್ ಎಕನಾಮಿಕ್ ಅಫೆನ್ಸ್ ಕೋರ್ಟ್ ನ್ಯಾಯಾಧೀಶರಾದಂತಹ ವಿಶ್ವನಾಥ್ ಸಿ ಗೌಡರವರು
ಆರೋಪಿಗಳ ಹಾಜರು ಖಚಿತಪಡಿಸಿಕೊಂಡರು. ಸರ್ಕಾರದ ಪರ ವಕೀಲರು ಕೋರ್ಟ್ಗೆ ಜೆಸಿ ರಿಮಾಂಡ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದು, ದರ್ಶನ್ ಗ್ಯಾಂಗ್ಗೆ ನ್ಯಾಯಾಂಗ ಬಂಧನದ ಅವಧಿಯನ್ನು ಆಗಸ್ಟ್ 14ರವರೆಗೆ ಮುಂದುವರಿಸಲಾಯಿತು. ಜೆಸಿ ರಿಮಾಂಡ್ ಅರ್ಜಿಯನ್ನು ಆರೋಪಿಗಳ ಪರ ವಕೀಲರಿಗೆ ನೀಡೋದಕ್ಕೆ ಕೋರ್ಟ್ ಸೂಚನೆಯನ್ನು ಕೂಡ ಕೊಡುತ್ತೆ. ರೇಣುಕಸ್ವಾಮಿಯ ಪ್ರಕರಣದಲ್ಲಿ ಇಲ್ಲಿ ರಿಮಾಂಡ್ ಅರ್ಜಿ ಹಾಕಿದಾರಲ್ಲ, ಅಲ್ಲಿ ಏನಿದೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಈ ದರ್ಶನ್ ಗ್ಯಾಂಗ್ ವಿರುದ್ಧ ಮತ್ತೊಂದು ಜೆಸಿ ರಿಮಾಂಡ್ ಅರ್ಜಿಯನ್ನು ಪೊಲೀಸರು ಸಲ್ಲಿಸಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಅದರಲ್ಲಿ ಪ್ರಮುಖವಾಗಿ ಆರೋಪಿಗಳ ಪರ ಕೆಲವು ವ್ಯಕ್ತಿಗಳು ಮೃತನ ಕುಟುಂಬಕ್ಕೆ ಭೇಟಿಯನ್ನು ಕೊಟ್ಟಿರುವಂಥದ್ದು ಮತ್ತು ಅಲ್ಲಿಗೆ ಹೋಗಿ ಅಲ್ಲಿ ಸಂಧಾನ ಮಾಡುವಂಥ ಯತ್ನವನ್ನು ಮಾಡಿರುವಂಥದ್ದು ತನಿಖೆಯಲ್ಲಿ ತಿಳಿದುಬಂದಿದೆ ಅನ್ನೋದು ಗೊತ್ತಾಗಿದೆ. ಅಂದರೆ ಯಾರು ಈ ಬೇರೆ ಬೇರೆ ಪರ್ಸನ್ಸ್ಗಳು ಹೋದ್ರಲ್ಲ, ಅವರಲ್ಲ, ಆರೋಪಿಗಳ ಪರನೇ. ಅಂದರೆ ಈ ಪ್ರಕರಣದಲ್ಲಿ ಯಾರೆಲ್ಲ ಆರೋಪಿಗಳಿದ್ದಾರೆ ಅಥವಾ ಅರೆಸ್ಟ್ ಆಗಿದ್ದಾರೆ, ಅದರಲ್ಲೇ ಯಾರೋ ಈ ರೇಣುಕಸ್ವಾಮಿಯ ಮನೆಗೆ ಹೋಗಿ ಒಂದು ಒಪ್ಪಂದದ ಬಗ್ಗೆ ಅಥವಾ ಈ ಡೀಲ್ ಮಾಡ್ಕೊಳ್ಳೋದ್ರ ಬಗ್ಗೆನೂ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನೋದು ತನಿಖೆಯಲ್ಲಿ ಗೊತ್ತಾಗ್ತದೆ. ಇದು ಈಗ ದೊಡ್ಡ ತಿರುವನ್ನೇ ಕೊಡಬಹುದು ಇಡೀ ಪ್ರಕರಣಕ್ಕೆ ಅನ್ನೋದನ್ನು ಕಲ್ಪನೆ ಮಾಡ್ತಾ ಇದ್ದಾರೆ ಕೆಲವು ಕಾನೂನು ಪಂಡಿತರು. ಕಾರಣ ಏನು ಅಂತ ಹೇಳಿದ್ರೆ, ಈ ಪ್ರಕರಣದಲ್ಲಿ ಆರೋಪಿಗಳು ಪ್ರಭಾವಿಗಳು, ಹಣಬಲವನ್ನು ಉಳ್ಳವರು ಮತ್ತು ಅಭಿಮಾನಿ ಬಳಗವನ್ನೇ ದೊಡ್ಡ ಮಟ್ಟದಲ್ಲಿ ಹೊಂದಿದ್ದಾರೆ. ಇನ್ನು ಆರೋಪಿ ಪರ ಕೆಲವರು ಈ ರೇಣುಕಸ್ವಾಮಿ ಕುಟುಂಬಕ್ಕೆ ಬೆದರಿಕೆ ಅಥವಾ ಹಣದ ಆಮಿಷವನ್ನು ನೀಡುವಂಥ ಸಾಧ್ಯತೆ ಇದೆ. ಅಂತಹ ಕೆಲಸಗಳನ್ನು ಕೆಲವರು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅಲ್ಲದೆ ತಮ್ಮ ಅಭಿಮಾನಿ ಬಳಗದ ಮೂಲಕ ಸಾಕ್ಷಿದಾರರಿಗೆ ಸಾಕ್ಷಿ ನುಡಿಯದಂತೆ ಬೆದರಿಕೆ ಹಾಕಿಸುವಂಥ ಸಾಧ್ಯತೆ ಇದೆ. ಇನ್ನು ಈ ರೇಣುಕಸ್ವಾಮಿಯ ಕುಟುಂಬದವರಿಗೆ ಹೆದರಿಸಿ ಮತ್ತು ಆಮಿಷವನ್ನು ತೋರಿಸಿ ಸಾಕ್ಷಿ ಹೇಳದಂತೆ ಮಾಡುವಂಥ ಸಂಭವವೂ ಕೂಡ ಇದೆ. ಹೀಗಾಗಿ ಆರೋಪಿಗಳಿಗೆ ಜಾಮೀನು ನೀಡಿದಲ್ಲಿ ಸಾಕ್ಷಿ ನಾಶವನ್ನು ಮಾಡುವಂಥ ಸಾಧ್ಯತೆ ಇದೆ ಅನ್ನೋದು ಇಲ್ಲಿ ರಿಮಾಂಡ್ ಅರ್ಜಿಯಲ್ಲಿ ಸಲ್ಲಿಕೆಯಾಗಿರುವಂಥ ಅಂಶಗಳು. ಹಾಗಾದರೆ ಇದು ದರ್ಶನ್ಗೆ ಯಾವ ರೀತಿ ಮುಳುವಾಗಬಹುದು? ಇದೇ ಆಯಾಮದಲ್ಲಿ ಈಗ ಮತ್ತೆ ಜಾಮೀನನ್ನು ಕೊಡದೆ 14 ದಿನಗಳ ನ್ಯಾಯಾಂಗ ಬಂಧನವನ್ನು ಮುಂದುವರಿಸಿರುವಂಥದ್ದು. ಇದು ಇನ್ನೆಷ್ಟು ದಿನಗಳ ಕಾಲ ಮುಂದುವರಿಬಹುದು ಅನ್ನುವಂಥದ್ದು ಮೊದಲ ಅಂಶ. ಎರಡನೇದು, ಚಾರ್ಜ್ ಶೀಟ್ ಸಲ್ಲಿಕೆ ಆಗದೇ ಇದ್ದರೆ ಇನ್ನಷ್ಟು ಸಂಕಷ್ಟಗಳು, ಇದೇ ರೀತಿ ಬೇರೆ ಬೇರೆ ಸಂಕಷ್ಟಗಳು ಎದುರಾಗುತ್ತೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಸೊ ದಟ್ಟು ಇಲ್ಲಿ ತುಂಬ ಗಂಭೀರವಾಗಿ ನಾವು ಆಲೋಚನೆ ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, ದರ್ಶನ್ಗೆ ಸದ್ಯಕ್ಕಂತೂ ಬಿಡುಗಡೆ ಭಾಗ್ಯ ಯಾವುದೇ ಕಾರಣಕ್ಕೂ ಕೂಡ ಸಿಗೋದಿಲ್ಲ ಅನ್ನೋದು ಸ್ಪಷ್ಟ. ಹಾಗೆಯೇ ಇಲ್ಲಿ ಜಾಮೀನು ಅರ್ಜಿಗೆ ಇವರು ಸಲ್ಲಿಕೆ ಮಾಡಿದಂಥ ಸಂದರ್ಭದಲ್ಲಿ, ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಒಂದಂತೂ ಸ್ಪಷ್ಟ, ಪೊಲೀಸರು ಈ ಎಲ್ಲ ವಿಚಾರಗಳನ್ನು ಕೂಡ ಮತ್ತೊಮ್ಮೆ ಕೋರ್ಟ್ನ ಮುಂದೆ ಎಲ್ಲವನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಹಾಗಾಗಿ ದರ್ಶನ್ಗೆ ಒಂದು ವೇಳೆ ಜಾಮೀನು ಅರ್ಜಿಯನ್ನು ಈಗ ಸಲ್ಲಿಕೆ ಮಾಡಿದರೆ ಅಥವಾ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ ಮೇಲೇ ಜಾಮೀನು ಅರ್ಜಿಯನ್ನು ಹಾಕಿದರೂ ಕೂಡ ಅಷ್ಟು ಈಸಿಯಾಗಿ ಬೇಲ್ ಸಿಗೋದು ಮಾತ್ರ ಡೌಟು ಅನ್ನೋದು ಕಾನೂನಿನ ಬಗ್ಗೆ ಸಂಪೂರ್ಣವಾದಂಥ ಅರಿವಿರೋರ ಅಭಿಪ್ರಾಯ. ಬಟ್ ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ, ಇದು ಸಾಧ್ಯನಾ? ದರ್ಶನ್ಗೆ ಬೇಲನ್ನು ರಿಜೆಕ್ಟ್ ಮಾಡಬಹುದಾ ಅಥವಾ ಬೇಲ್ ಸಿಗುತ್ತೆ ಅಂತೇಳಿ ನಿಮ್ಗೆ ಅನಿಸುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.